ಹಾಯ್ ಹಲೋ ನಮಸ್ತೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಟ ಯಶ್ ಅವರು ಟಾಕ್ಸಿಕ್ ಮೂವಿಯಲ್ಲಿ ಬ್ಯುಸಿಯಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಅದರ ಮಧ್ಯೆ ಇದೀಗ ಎಲ್ಲ ಅಭಿಮಾನಿಗಳಲ್ಲೂ ಕೂಡ ಕಾಡ್ತಾ ಇರತಕ್ಕಂಥ ಒಂದು ಪ್ರಶ್ನೆ, ಹೇಳಿರ್ತಕ್ಕಂತಹ ಟೈಮಿಗೆ ಹೇಳಿರ್ತಕ್ಕಂತಹ ದಿನಾಂಕಕ್ಕೆ ಕರೆಕ್ಟಾಗಿ ಆ ಒಂದು ಮೂವಿ ಬಿಡುಗಡೆ ಆಗುತ್ತಾ? ಯಾಕೆ ಅಂತಂದರೆ ಈಗ ಇತ್ತೀಚೆಗೆ ಏನಾಗಿದೆ ಅಂತಂದರೆ ರೂಮರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಬಾಲಿವುಡ್ಡಲ್ಲಿ ಸಾಕಷ್ಟು ರೀತಿಯಲ್ಲಿ ಟಾಕ್ಸಿಕ್ ಮೂವಿಯನ್ನು ಬಿಡುಗಡೆ ಮಾಡಬಾರ್ದು, ಬೈಕಾಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಕಿಡಿಗೇಡಿಗಳಿಂದ ಅದಕ್ಕೆ ಏನೆಲ್ಲ ಅಡಚಣೆಗಳನ್ನು ಒಡ್ಡುವಂತಹ ಕೆಲಸವನ್ನು ಮಾಡಬೇಕು ಅದೆಲ್ಲವೂ ಕೂಡ ಸಾಗ್ತಾ ಇದೆ. ಅದರ ಮಧ್ಯೆ ಇದೀಗ ಯಶ್ ಅವರ ಟಾಕ್ಸಿಕ್ ಮೂವಿ ಎಷ್ಟೇ ಒಂದು ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡಿದರೂ ಕೂಡ ಆ ಒಂದು ಮೂವಿಯ ಬಗ್ಗೆ ಜನರು ಅದನ್ನು ನೋಡಲಿಕ್ಕೆ ಎಷ್ಟು ಕುತೂಹಲಭರಿತವಾಗಿರ್ತಕ್ಕಂತಹ ಒಂದು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಕುರಿತು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಯಶ್ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಹೌದು ಬಂಧುಗಳೇ, ಸಾಕಷ್ಟು ರೀತಿಯಲ್ಲಿ ಯಶ್ ಅವರ ಅಭಿಮಾನಿಗಳು ಕಳೆದ 4 ವರ್ಷಗಳಿಂದಲೂ ಕೂಡ ಯಾವಾಗಪ್ಪ ನಾವು ನಮ್ಮ ಬಾಸನ್ನು ತೆರೆಯ ಮೇಲೆ ನೋಡೋದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ವೆಯ್ಟನ್ನು ಮಾಡ್ತಾ ಇದ್ರಿ. ಅವರ ವೆಯ್ಟಿಗೆ ತಕ್ಕಂತೆ ಒಂದು ಮೂವಿ ಲಾಂಚ್ ಆಗುತ್ತೆ. ಅದು ಟಾಕ್ಸಿಕ್ ಅನ್ನುವಂತಹ ಮೂವಿ. ಅದು ಬಹುಭಾಷೆಗಳಲ್ಲಿ ಅದು ಬಿಡುಗಡೆ ಆಗುತ್ತೆ. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಅದನ್ನು ಸ್ಕೇಲ್ ಇಟ್ಟು ಅದನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಚಿತ್ರತಂಡ ಈ ಮೊದಲು ಹೇಳ್ಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಪೋಸ್ಟರ್ಗಳಾಗಿರ್ಬೋದು, ಯಾವಾಗ ಈ ಒಂದು ಇಂಟ್ರೊಡಕ್ಷನ್ ರಾಯ ಅನ್ನುವಂತಹ ಒಂದು ಟೀಸರ್ನ ಬಿಡುಗಡೆ ಮಾಡಿದ್ರು ಆಗ ಎಲ್ಲರ ಒಂದು ಗಮನ ಅನ್ನುವಂಥದ್ದು ಸ್ಯಾಂಡಲ್ವುಡ್ಡಿಂದ ಹಿಡಿದು ಟಾಲಿವುಡ್ನಿಂದ ಹಿಡಿದು ಬಾಲಿವುಡ್ಡಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಟಾಕ್ಸಿಕ್ ಮೇಲೆ ಕುತೂಹಲ ಅನ್ನುವಂಥದ್ದು ಬಿಲ್ಡ್ ಆಗ್ತಾ ಹೋಯಿತು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಾಟ್ ಓನ್ಲಿ ಇಂಡಿಯಾ, ಔಟ್ ಆಫ್ ಕಂಟ್ರಿಯಲ್ಲೂ ಕೂಡ ಈ ಒಂದು ಮೂವಿನ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಅವರ ಮೇಕಿಂಗಲ್ಲಿರ್ಬೋದು, ಅವರ ಕ್ವಾಲಿಟಿಯಲ್ಲಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಖತ್ತಾಗಿ ಮೂಡು ಬಂದಿದೆ ಅನ್ನುವಂಥದ್ದು ಬಂದಿರತಕ್ಕಂತಹ ಮಾಹಿತಿ. ಇದೀಗ ಟಾಕ್ಸಿಕ್ ಮೂವಿಯ ಬಗ್ಗೆ ಒಂದು ಹೈಪ್ ಏನಿದೆ ಅದು ನಾವು ಈ ದುರಂಧರ್ ಮೂವಿಗೆ ಕಂಪೇರ್ ಮಾಡೋದಾಯಿತು ಅಂತಂದರೆ ಟಾಕ್ಸಿಕ್ ಮೂವಿಯ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಜನರು ಕುತೂಹಲವನ್ನು ತೋರಿಸ್ತಾ ಇದ್ದಾರೆ. ನಾವು ಮೂವಿನ ನೋಡ್ತೀವಿ ಅನ್ನುವಂತಹ ಒಂದು ಆಸೆಗಳನ್ನು ಹೇಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಟಾಕ್ಸಿಕ್ ಮೂವಿಯ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ ಟಾಕ್ಸಿಕ್ ಮೂವಿಯನ್ನು ಸುಮಾರು 3.5 ಲಕ್ಷ ಜನ ನಾವು ಅದಕ್ಕೆ ಆಸಕ್ತರಾಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೈಪನ್ನು ಮಾಡ್ತಾರೆ. ಅದೇ ದುರಂಧರ್ 2ಗೆ 40,000 to 50,000 ಜನ ಲೈಕ್ ಮಾಡ್ತಾರೆ ಅಥವಾ ಹೈಪ್ ಮಾಡ್ತಾರೆ. ಸೊ ಇಲ್ಲೇನು ಗೊತ್ತಾಗುತ್ತೆ ನಮ್ಮ ಟಾಕ್ಸಿಕ್ ಮೂವಿ ಎಷ್ಟು ಹೈಪನ್ನು ಕ್ರಿಯೇಟ್ ಮಾಡಿದೆ, ಅದನ್ನು ನೋಡಲಿಕ್ಕೆ ಅಂತೇಳಿ ಕಾಯ್ತಾ ಇರ್ತಕ್ಕಂಥವರ ಸಂಖ್ಯೆ ಎಷ್ಟು ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ನಮಗಿಲ್ಲೇ ಗೊತ್ತಾಗ್ತದೆ. ಸೊ ನೋಡಿ, ಟಾಕ್ಸಿಕ್ ಮೂವಿ ಸಂಬಂಧಪಟ್ಟಂತೆ ಯಾರೇ ಏನೇ ಒಂದು ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡಿದರೂ ಕೂಡ ಅದನ್ನು ನೋಡಬೇಕು. ನಟ ಯಶ್ ಅವರು ಅಂತಂದರೆ ಒಂದು 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 ಹೋಪ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಇದ್ದೇ ಇರ್ತದೆ. ಬಿಕಾಸ್ ಯಾಕೆ ಅಂತಂದರೆ ಅವರ ಕಳೆದ ಒಂದು ಸಿನಿಮಾಗಳಲ್ಲಿ ಅವರು ಮಾಡಿರ್ತಕ್ಕಂತಹ ಪರ್ಫಾರ್ಮೆನ್ಸ್ಗಳಾಗಿರ್ಬೋದು, ಅವರು ಕೊಟ್ಟಿರ್ತಕ್ಕಂತಹ ಜನರಿಗೆ ಏನು ಒಂದು ಮೂವಿನ ಕೊಟ್ಟರು ಅವರು, ಸೊ ಆ ಒಂದು ಮೂವಿಯಲ್ಲಿ ಅವ್ರ ಪ್ರೆಸೆನ್ಸ್ ಆಗಿರ್ಬೋದು, ಆ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಆಗಿರ್ಬೋದು, ಅಥವಾ ಜನರ ನಾಡಿ ಮಿಡಿತಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಬಯಸ್ತಾರೆ ಅನ್ನೋದನ್ನು ಕರೆಕ್ಟಾಗಿ ಕ್ಯಾಚ್ ಮಾಡಿಕೊಂಡು ಅವ್ರು ಇಷ್ಟ ಆಗೋ ರೀತಿಯಲ್ಲಿ ಏನು ಕೊಟ್ಟರು, ಸೊ ಅದು ಜನರಿಗೆ ಬಹಳ ಇಷ್ಟ ಆಗುತ್ತೆ. ಆ್ಯಂಡ್ ಜನರು ನಟ ಯಶ್ ಅವ್ರನ್ನ ಮೆಚ್ಕೊಳ್ತಾರೆ. ಬಿಕಾಸ್ ಯಾಕೆ ಅಂತಂದರೆ ಇವತ್ತು ನೋಡಿ, ಒಬ್ಬ ಸಾಮಾನ್ಯ ಕಂಡಕ್ಟರ್ ಮಗ ಇವತ್ತು ಆ ಹಂತಕ್ಕೆ ಹೋಗಿ ತಲುಪಿದ್ದಾರೆ ಅಂತಂದರೆ ಇದು ನಾಟ್ ಈಸಿ ಜಾಬ್. ಓಕೆ, ಸೊ ಅವರ ಪ್ರತಿಫಲ ಅಲ್ಲಿ ಕಾಣ್ತಾ ಇದೆ. ಯಾಕೆ ಅಂತಂದರೆ ಅಷ್ಟು ಎತ್ತರಕ್ಕೆ ಇವತ್ತು ಬೆಳೆದಿದ್ದಾರೆ. ನಾಟ್ ಓನ್ಲಿ ಇವತ್ತು ಬರೀ ಕನ್ನಡ ಸಿನಿಮಾಗಳಿಗೆ ಮಾತ್ರ ಸಂಬಂಧಪಟ್ಟಂತೆ ಅಥವಾ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸಂಬಂಧಪಡದೆ ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಂದು ರೀತಿಯಾಗಿ ಆದರ್ಶ ಕಳಶವಾಗಿ ಇವತ್ತು ಬೆಳೆದಿದ್ದಾರೆ. ಸೊ ಇವತ್ತೆಲ್ಲರೂ ಕೂಡ ನೋಡಿ ಇವತ್ತು ಯಶ್ ಅವರ ಕಡೆ ಗಮನ ಬಿಟ್ಟು ನೋಡ್ತಾರೆ. ಸೊ ಅವ್ರೇನು ಮಾಡ್ತಾರೆ ಏನಿಲ್ಲ, ಸೊ ಇವರು ಸಾಕಷ್ಟು ರೀತಿಯಲ್ಲಿ ಎಲ್ಲ ಹೀರೋಸ್ಗಳು ಕೂಡ ಇವರನ್ನು ಫಾಲೋ ಮಾಡಬೇಕು. ಸೊ ಆ ರೀತಿಯಲ್ಲಿ ಇವತ್ತು ಬೆಳೀತಿದ್ದಾರೆ. ಸೊ ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಂತಂದರೆ ಬೆಳೆಯೋಕ್ಕೆ ಬಿಡ್ರಿ, ಅದನ್ನು ಬಿಟ್ಟು ನಮ್ಮ ಕೈಲಾಗಲ್ಲ ಅಂತಂದರೆ ಬೇರೆಯವ್ರಿಗೆ ಬೆಳೆಯೋಕ್ಕೂ ಕೂಡ ಬಿಡಬೇಕಾಗುತ್ತೆ. ಸೊ ಅದನ್ನು ಮಾಡ್ತಾ ಇಲ್ಲ. ಇವತ್ತು ಏನಾಗ್ತಾ ಇದೆ ಅಂತಂದರೆ ಯಾರಾದರೂ ಒಬ್ರು ಬೆಳೀತಾ ಇದ್ದಾರೆ ಅಂತಂದರೆ ಅದನ್ನು ಹೆಂಗಪ್ಪ ಕೆಳಗೆ ಬೀಳಿಸೋದು ಅನ್ನೋ ನಿಟ್ಟಿನಲ್ಲೇ ಸಾಕಷ್ಟು ಜನರು ಯೋಚನೆ ಮಾಡ್ತಾರೆ. ಬಟ್ ಆದರೆ ಅವ್ರು ಏನೇ ಯೋಚನೆ ಮಾಡಿಕೊಂಡ್ರು, ಏನೇ ಒಂದು ನೆಗೆಟಿವಿಟೀಸ್ನ ಸ್ಪ್ರೆಡ್ ಮಾಡಿದರೂ ಕೂಡ ಅದು ಮೂವಿಗೆ ಯಾವುದೇ ರೀತಿಯ ಇನ್ಫ್ಯಾಕ್ಟ್ನ ಕ್ರಿಯೇಟ್ ಮಾಡಲ್ಲ. ಬಿಕಾಸ್ ಆ ಒಂದು ಹೈಪ್ ಅನ್ನುವಂಥದ್ದು ಆ್ಯಂಡ್ ಅವ್ರ ಕೆಲಸ ಅನ್ನುವಂಥದ್ದು ಆ ರೀತಿಯಾಗಿದ್ದಾಗ ಯಾರು ಕೂಡ ಏನು ಮಾಡಿದ್ರು ಕೂಡ ಅದು ಏನೂ ಆಗಲ್ಲ. ಅವ್ರಿಗೆ ಅದಕ್ಕೆ ತಾಕೋದೇ ಇಲ್ಲ ಅವರಿಗೆ.
ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ. ಸೊ ಹಾಗಾಗಿ ಯಾರೂ ಕೂಡ ಇಲ್ಲಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಟಾಕ್ಸಿಕ್ ಮೂವಿ ಹೇಳಿರತಕ್ಕಂತಹ ಟೈಮಿಗೆ ಬಿಡುಗಡೆ ಆಗುತ್ತೆ. ಅದು ಏನು ಜನರ ರೆಸ್ಪಾನ್ಸ್ ಇದೆ ಅದು ಡಬಲ್ ಆಗುತ್ತೆ, ಓಕೆನಾ. ಸೊ ಅಷ್ಟು ಮಾತ್ರ ಹೇಳಬಲ್ವಿ. ಸಖತ್ತಾಗಿ ಮೂಡ್ ಬಂದಿದೆ ಅಂತೆ. ಸೊ ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮೋಷನ್ಸ್ಗಳನ್ನ ಟೀಮ್ ಸ್ಟಾರ್ಟ್ ಮಾಡುತ್ತೆ. ಸೊ ಯಾರ್ಯಾರೆಲ್ಲ ಇವತ್ತು ನೋಡಿ, ಇದು ಕೇವಲ ಒಬ್ಬ ಹೀರೋ ಮೂವಿ ಅಂತ ಹೇಳಿ ನೋಡೋಕೆ ಹೋಗ್ಬೇಡ್ರಿ. ಇದು ನಮ್ಮ ಕನ್ನಡದ ಬಿಗ್ಗೆಸ್ಟ್ ಸಿನಿಮಾ ಆಗಬೇಕು. ಸೊ ಇದು ಕನ್ನಡಿಗರು ಏನಪ್ಪ ಈ ರೀತಿಯಾಗಿ ಬೆಳೀತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಾತನಾಡಬೇಕು. ಆ ರೀತಿಯಲ್ಲಿ ಇದಕ್ಕೆ ಸಪೋರ್ಟ್ ಅನ್ನುವಂಥದ್ದು ಸಿಗಬೇಕು. ಬಿಕಾಸ್ ಇದು ಕನ್ನಡ ಇಂಡಸ್ಟ್ರಿಯನ್ನು ಅಥವಾ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಮೂವಿ. ಸೊ ಹಾಗಾಗಿ ಇದಕ್ಕೆ ಅತಿಯಾಗಿರ್ತಕ್ಕಂತಹ ನಿಮ್ಮ ಸಪೋರ್ಟು ಬೆಂಬಲ ಇತ್ತು ಅಂತಂದರೆ ಡೆಫಿನೆಟ್ಲಿ ನಮ್ಮ ಕನ್ನಡತನಕ್ಕೆ, ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ಬಿಟ್ಬಿಡ್ರಿ ಆ ಹೀರೋ ಈ ಹೀರೋ ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಎಲ್ಲರೂ ಕೂಡ ಇಷ್ಟ ಆಗ್ತಾರೆ. ಬಟ್ ಆದರೆ ನಮ್ಮ ಕರ್ನಾಟಕ ಅಥವಾ ನಮ್ಮತನ ಅಂತೇಳಿ ಬಂದಾಗ ಡೆಫಿನೆಟ್ಲಿ ನಮ್ಮವ್ರನ್ನ ನಾವು ಬಿಟ್ಕೊಡ್ಬಾರ್ದು. ಸೊ ಆ ನಿಟ್ಟಿನಲ್ಲಿ ಏನೇ ಇದ್ದರೂ ಕೂಡ ಕನ್ನಡ ಚಿತ್ರರಂಗ ಅಂಥೇಳಿ ಭಾವಿಸಿ, ಕನ್ನಡ ಚಿತ್ರ ಅಂಥೇಳಿ ಯಾವಾಗ ನೀವು ಥಿಯೇಟ್ರಿಗೆ ಹೋಗಿ ಮೂವೀಸ್ನ ನೋಡಿ ಅದಕ್ಕೆ ರೆಸ್ಪಾನ್ಸ್ನ ಮಾಡ್ತಿರೋ ಆಗ ಡೆಫಿನೆಟ್ಲಿ ನಮ್ಮ ಕನ್ನಡ ಚಿತ್ರರಂಗ ಉನ್ನತವಾಗಿರ್ತಕ್ಕಂತಹ ಸ್ಥಾನಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾ, ಯಾರೆಲ್ಲ ಇವತ್ತು ಟಾಕ್ಸಿಕ್ ಮೂವಿಯ ಬಗ್ಗೆ ಕುರಿತು ಕುತೂಹಲದಿಂದ ನಿರೀಕ್ಷೆಯನ್ನು ಇಟ್ಟು ಕಾಯ್ತಾ ಇದ್ರು, ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ಮೂವೀಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿ ಬಂತು ಅಂತಂದರೆ ನಿಮಗೆ ವಿಡಿಯೋಸ್ಗಳನ್ನು ಮಾಡಿ ಮಾಹಿತಿಗಳನ್ನು ಹಂಚ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತೇಳಿ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ.